ಖ್ಯಾತ ಲೇಖಕ ಧೀರೇಂದ್ರ ಕೆ ಝಾ ಶಾಡೋ ಆರ್ಮೀಸ್ ಕೃತಿ ಬೆಂಗಳೂರಿನಲ್ಲಿ ಹೊಸದೊಂದು ಚರ್ಚೆಯನ್ನ ಹುಟ್ಟುಹಾಕಿದೆ. ಇಲ್ಲಿನ ಭಜರಂಗದಳ ಮುಖಂಡ ಶರಣ್ ಪಂಪವೆಲ್ ಸಂಘಟನೆಯ ಹೆಸರಲ್ಲಿ ಭಯ ಹುಟ್ಟಿಸಿ ಅದನ್ನೇ ಬಂಡವಾಳವನ್ನಾಗಿಸಿಕೊಂಡು ಸೆಕ್ಯೂರಿಟಿ ಉದ್ಯಮ ನಡೆಸುತ್ತಿದ್ದಾರೆ ಅಂತ ಪುಸ್ತಕ ಬಹಿರಂಗಗೊಳಿಸಿದೆ. ಶಾಡೋ ಆರ್ಮಿ ಪುಸ್ತಕ ಬಿಚ್ಚಿಟ್ಟ ಸತ್ಯ ಏನು ಇಲ್ಲಿದೆ ನೋಡಿ. ಶಾಡೋ ಆರ್ಮಿ ಕೃತಿಯಲ್ಲಿ ಬಹಿರಂಗಗೊಂಡಿದೆ ಕರಾವಳಿಯ ನಗ್ನ ಸತ್ಯ. ಮಂಗಳೂರಲ್ಲಿ ಭಯ ಹುಟ್ಟಿಸಿ ಉದ್ಯಮ ನಡೆಸುತ್ತಿದೆಯಂತೆ ಭಜರಂಗದಳ. ಇತ್ತೀಚೆಗೆ ಬಿಡುಗಡೆಯಾದ ಲೇಖಕ ಧೀರೇಂದ್ರ ಕೆ ಝಾ ಪುಸ್ತಕ ಶಾಡೋ ಆರ್ಮಿ ಫ್ರಿಂಜ್ ಆರ್ಗನೈಸೇಷನ್ ಅಂಡ್ ಫುಡ್ ಸೋಲ್ಜರ್ ಆಫ್ ಹಿಂದುತ್ವ ಕೃತಿ ಕರಾವಳಿಯಲ್ಲೀಗ ಭಾರೀ ಸಂಚಲನ ಮೂಡಿಸಿದೆ. ಈ ಕೃತಿಯಲ್ಲಿ ಹಿಂದುತ್ವದ ಹೆಸರಲ್ಲಿ ಉದ್ಯಮ ವಿಚಾರದ ಬಗ್ಗೆ ಇಳಿಯಾಗಿ ಬಿಚ್ಚಿಡಲಾಗಿದೆ. ಸಂಘ ಪರಿವಾರವಾದ ಸಹ ಸಂಘಟನೆಯಾಗಿರುವ ಭಜರಂಗದಳ ದಕ್ಷಿಣ ಕರ್ನಾಟಕ ಪ್ರಾಂತ ಸಂಚಾಲಕ ಶರಣ್ ಪಂಪವೆಲ್ ಅವರ ಈಶ್ವರಿ ಮ್ಯಾನ್ ಪವರ್ ಎಂಬ ಭದ್ರತಾ ಸಂಸ್ಥೆಯ ಕುರಿತು ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಶಾಡೋ ಆರ್ಮಿ ಪುಸ್ತಕ ಬಿಚ್ಚಿಟ್ಟ ಸತ್ಯ ಏನು? ಭಜರಂಗದಳ ಮುಖಂಡರು ಮಂಗಳೂರಿನಲ್ಲಿ ಸಂಘಟನೆಯ ವಿಚಾರಕ್ಕೆ ಬಂದರೆ ಮುಸ್ಲಿಮರ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಆದರೆ ಉದ್ಯಮದ ಹೆಸರಲ್ಲಿ ಅದೇ ಮುಸ್ಲಿಮರ ಒಡೆತನದ ಮಾಲ್ಗಳಿಗೆ ಭದ್ರತಾ ಸೇವೆಯನ್ನ ಒದಗಿಸುತ್ತಾರೆ. ಇದೊಂದು ಉದ್ಯಮ ತಂತ್ರ ಅನ್ನೋ ಅಂಶವನ್ನ ಶಾಡೋ ಆರ್ಮೀಸ್ ಪುಸ್ತಕದಲ್ಲಿ ಲೇಖಕರು ಲೇಖಿಸಿದ್ದಾರೆ. ಸ್ಥಳೀಯ ವರ್ತಕರಲ್ಲಿ ಭಜರಂಗದಳದ ಚಟುವಟಿಕೆಗಳ ಬಗ್ಗೆ ಸಣ್ಣ ಭಯವಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಭಜರಂಗದಳದ ಕಾರ್ಯಕರ್ತರೇ ತುಂಬಿಕೊಂಡಿರುವ ಈಶ್ವರಿ ಮ್ಯಾನ್ ಪವರ್ ಮೂಲಕ ಭದ್ರತಾ ಸೇವೆಯನ್ನ ಶರಣ್ ಪಂಪವೆಲ್ ನೀಡುತ್ತಿದ್ದಾರೆ. ಈ ಮೂಲಕ ಶರಣ್ ಪಂಪವೆಲ್ ಯಶಸ್ವಿ ಉದ್ಯಮಿಯಾಗಿ ರೂಪುಗೊಂಡಿದ್ದಾರೆ ಅಂತ ಶಾಡೋ ಆರ್ಮಿ ಕೃತಿಯಲ್ಲಿ ಬರೆಯಲಾಗಿದೆ. ನಮ್ಮ ಮಂಗಳೂರಿನ ಮಟ್ಟಿಗೇನು ಹೊಸದಲ್ಲ. ಕಳೆದ 1 ದಶಕಗಳಿಂದ ಇದು ಬಹುತೇಕ ನಡ್ಕೊಂಡು ಬರ್ತಾ ಇದೆ. ಧರ್ಮ ರಕ್ಷಣೆಯ ಸಂಘಟನೆಗಳು ಈ ರೀತಿಯ ಮೆನ್ ಪವರ್ ಸೆಕ್ಯೂರಿಟಿ ಏಜೆನ್ಸಿ ಇಂಥದ್ದನ್ನು ಬಹುತೇಕ ನಡೆಸ್ತಾ ಬಂದಿದ್ದಾರೆ. ಬಜರಂಗದಳದ ಸೆಕ್ಯೂರಿಟಿ ಗಾರ್ಡ್ಸು, ಶ್ರೀರಾಮ್ ಸೇನೆಯ ಲೀಡ್ಗಳು ನಡೆಸುವ ಸೆಕ್ಯೂರಿಟಿ ಗಾರ್ಡ್ಸ್ಗಳು, ಸೇಲ್ಸ್ಮೆನ್ಗಳು, ಸೇಲ್ಸ್ ಗರ್ಲ್ಗಳೆಲ್ಲ ಇದ್ದಾರೆ. ಮಂಗಳೂರಿನ ಸಿಟಿ ಸೆಂಟರ್ ಮತ್ತು ಫೋರಂ ಫಿಕಾ ದೇಶದ ಟಾಪ್ 20 ಮಾಲ್ಗಳಲ್ಲಿ ಸ್ಥಾನ ಪಡೆದಿದೆ. ಇವುಗಳ ಭದ್ರತಾ ಸೇವೆಲ್ಲ ಶರಣ್ ಪಂಪವೆಲ್ ಕಪಿಮುಷ್ಟಿಯಲ್ಲಿದೆ. ವಿಶೇಷ ಅಂದ್ರೆ ಸಿಟಿ ಸೆಂಟರ್ ಮತ್ತು ಫೋರಂ ಫಿಜಾ ಮಾಲ್ನಲ್ಲಿ ಹೆಚ್ಚಿನ ಅಂಗಡಿಗಳು ಮುಸ್ಲಿಮರಿಗೆ ಸೇರಿವೆ. ಇವರೆಲ್ಲ ಇದೇ ಶರಣ್ ಪಂಪವೆಲ್ ಸಂಸ್ಥೆಯಿಂದ ಭದ್ರತೆ ಪಡೆದಿದ್ದಾರೆ. ಆದರೆ ಶಾಡೋ ಆರ್ಮಿ ಪುಸ್ತಕದಲ್ಲಿ ಉಲ್ಲೇಖವಾದ ಈ ಎಲ್ಲ ಆರೋಪವನ್ನ ಭಜರಂಗದಳದ ಮುಖಂಡ ಶರಣ್ ಪಂಪವೆಲ್ ನಿರಾಕರಿಸಿದ್ದಾರೆ. ಒಂದು 6-8 ತಿಂಗಳು ಮುಂಚೆ ನನ್ನ ಬಳಿ ಬಂದಿದ್ದರು. ಮಂಗಳೂರಿನ ಸಂಘಟನೆ ಬಗ್ಗೆ ಮಾತಾಡಬೇಕಾದ್ರೆ ನಂದು ಪ್ರೊಫೆಷನಲ್ ಬಗ್ಗೆ ಕೇಳಿದರು. ನಾನು ಹೇಳಿದೆ, ಒಂದು ಈಶ್ವರಿ ಮ್ಯಾನ್ ಪವರ್ ಒಂದು ಸಂಸ್ಥೆ ಇದೆ, ಅದರ ಮುಖಾಂತರ ಮ್ಯಾನ್ ಪವರ್ ಸಪ್ಲೈ ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ಅಂತೇಳಿ. ಅವರು ಬರೆದ ಹಾಗೆ ಬಜರಂಗದಳದ ಹೆಸರನ್ನು ಇಟ್ಕೊಂಡು ಅಥವಾ ಯಾರಿಗೂ ಬೆದರಿಕೆ ಹಾಕಿ ಯಾರಿಗೆ ಒತ್ತಡ ಹಾಕಿ ಯಾವುದು ನಮ್ಮದು ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ. ಆ ರೀತಿ ಯಾವುದಿಲ್ಲ, ಅದೆಲ್ಲ ಸುಳ್ಳು. ಒಟ್ನಲ್ಲಿ ಧೀರೇಂದ್ರ ಕೆ ಝಾ ಪುಸ್ತಕ ಶಾಡೋ ಆರ್ಮೀಸ್ ಕರಾವಳಿಯ ಉದ್ಯಮ ರಾಜಕೀಯದ ಒಳಗುಟ್ಟುಗಳನ್ನು ಬಹಿರಂಗಗೊಳಿಸಿದೆ. ವಿಡಿಯೋ ಜರ್ನಲಿಸ್ಟ್ ಕಿರಣ್ ಕುಮಾರ್ ಜೊತೆ ಇರ್ಷಾದ್ ಉಪ್ಪಿನಂಗಡಿ, ಸುದ್ದಿ ಟಿವಿ, ಮಂಗಳೂರು.